ವೆಲ್ಕಮ್ ಟು ಜಾಬ್ ರೈಡರ್ ಯೂಟ್ಯೂಬ್ ಚಾನಲ್. SSC GD ಅಪ್ಲಿಕೇಶನನ್ನು ಹೆಂಗೆ ಹಾಕೋದು ಅಂತೇಳಿ ನಮ್ಮ ವಿಡಿಯೋದಾಗ ಸಂಪೂರ್ಣವಾಗಿ ಕನ್ನಡ ಒಳಗೆ ತಿಳಿಸ್ಕೊಡ್ತೀವಿ. SSC GD ವೆಬ್ಸೈಟ್ ಒಳಗೆ ಹೋಗಿ ಯೂಸರ್ ನೇಮ್ ನಿಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರ್ತೈತಿ. ಯಾಕಂದ್ರೆ ನೀವು SSC MTS SSC CHSL ಹಾಕಿರ್ತೀರಿ, ಅವ್ನು ಸೇವ್ ಮಾಡಿ ಇಟ್ಟಿರ್ತೀರಿ. ಆಗ ಲಾಗಿನ್ ಮಾಡೋದು, ಅದನ್ನು ಕ್ಯಾಪ್ಚೆ ಹಾಕಿ ಲಾಗಿನ್ ಮಾಡ್ಕೊಂಡು SSC GD ನ್ಯೂ ಕಾಲ್ ಫಾರ್ಮ್ ಆಗೈತಿ. ಅದ್ರ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅಂತೇಳಿ ಕನ್ನಡದಾಗ ನಾವು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀವಿ. SSC GD CFS ಫಿಲ್ ದಿ ಫಾರ್ಮ. ನೆಕ್ಸ್ಟ್ ಪರ್ಸ್ನಲ್ ಡೀಟೇಲ್ಸನ್ನು ತಾನಾಗೆ ಡೈರೆಕ್ಟ್ ತೊಗೊಂಡಿರ್ತೈತಿ. ನೀವು ಪೈಲ 2-3 ಅಪ್ಲಿಕೇಶನ್ ಹಾಕಿರ್ತೀರಿ, ಅದ್ರದ್ದೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೈತಿ. ಅದ್ರ ಪರ್ಸ್ನಲ್ ಇನ್ಫಾರ್ಮೇಷನ್ ನೀವು ಬರೀ ನೆಕ್ಸ್ಟ್ ಸೇವ್ ಬಡ್ಕೊತ ಹೋಗೋದ. ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಕರೆಕ್ಷನ್ ಮಾಡಿದ ಬಳಿಕ ಹೈಯರ್ ಎಜುಕೇಷನ್ ಎಷ್ಟಾಗೈತೆ ಅಂತೇಳಿ ಅದನ್ನ ಹಾಕೋದು. ಮತ್ತು ನೆಕ್ಸ್ಟ್ ಎಲ್ಲ ಸೇವ್ ಇರ್ತೈತಿ. ನಿಮ್ಮ ಪರ್ಸೆಂಟೇಜ್ 10th ಪರ್ಸೆಂಟೇಜನ್ನು ಹಾಕೋದು. ನಿಮ್ಮ 10th ಪರ್ಸೆಂಟೇಜ್ ಎಷ್ಟಾಗೈತಿಲ್ಲ ಅಷ್ಟು ಹಾಕೋದು. 10th ಪರ್ಸೆಂಟೇಜ್ ಹಾಕಿದ ಬಳಿಕ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ಅಂದ್ರೆ ನೆಕ್ಸ್ಟ್ ಪೇಜ್ ಓಪನ್ ಐತಿ. ನೆಕ್ಸ್ಟ್ ಪೇಜ್ ಒಳಗೆ ಎಲ್ಲ ಡೀಟೇಲ್ಸನ್ನು ತಾನಾಗೆ ತೊಗೊಂಡಿರ್ತೈತಿ. ಯಾಕಂದ್ರೆ ನೀವು ಪೈಲ SSC MTS ಅದು ಹಾಕಿರ್ತೀರಿ. ಇಲ್ಲಿ ವೆದರ್ ಯು ಆರ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ಯಾರು. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರೋ ಎಸ್ ಅಂತ ಹಾಕ್ರಿ, ಇಲ್ಲಾಂದ್ರೆ ನೋ ಅಂತ ಹಾಕ್ರಿ. ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ನಿಮ್ಮ ಏಜ್ ಮೇಲ್ಪಟ್ಟು ಹೋಗಿತ್ತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕಾಸ್ಟ್ ವೈಸ್ ಸಿಗ್ತೈತಿ. ನಿಮಗೆ ಬೇಕಾಗಿತ್ತಂದ್ರೆ ಎಸ್ ಅಂತ ಹಾಕ್ರಿ, ಬೇಡಾಗಿತ್ತಂದ್ರೆ ನೋ ಅಂತ ಹಾಕ್ರಿ. ಮತ್ತು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಅವರಿಗೆ ಜಾಬ್ ಅಲರ್ಟ್ ಮೆಸೇಜ್ ಹಚ್ಕೊಡ್ತಿದ್ರಿ ಅಂದ್ರೆ ಎಸ್ ಅಂತ ಒತ್ತಕ್ರಿ. ನೀವು ಪ್ರಿಫರೆನ್ಸನ್ನು ಸೆಲೆಕ್ಟ್ ಮಾಡಿರಿ. ನಾವು ಬೆಳಗಾವಿ ಫಸ್ಟ್ ನಮಗೆ ಸನಿ ಆತೈತಿ, ನಾವು ಬೆಳಗಾವಿ ಅಂತ ಮಾಡಿರ್ತೀವಿ. ನಿಮಗೆ ಯಾವ್ದು ಸನಿ ಆತೈತಿಲ್ಲ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಹಾಕ್ರಿ. ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ನೀವು ಎಷ್ಟು ಲಗುಟ್ ಅಪ್ಲಿಕೇಶನ್ ಹಾಕ್ತಿರ್ಲ ಅಷ್ಟು ಒಂದೇ ಪ್ರಿಫರೆನ್ಸಕ್ಕೆ ನಿಮ್ಮ ಎಕ್ಸಾಮ್ ಬರ್ತೈತಿ. ನೀವು ಎಷ್ಟು ತಡ ಮಾಡ್ತಿರ್ಲ ಅಷ್ಟು ಲಾಸ್ಟ್ ಪ್ರಿಫರೆನ್ಸ್ ಎಕ್ಸಾಮನ್ನು ಹಾಕ್ತಾರೆ ನಿಮ್ಗೆ. ಸೆಕೆಂಡ್ ಆಪ್ಷನ್ ನಾವು ಹುಬ್ಬಳ್ಳಿ ಅಂತ ಹಾಕತ್ತೀವಿ, ನಮಗೆ ಬೆಳಗಾವಿ ಹುಬ್ಬಳ್ಳಿ ಸನಿ ಆತಾವು. ಥರ್ಡ್ ಪ್ರಿಫರೆನ್ಸ್ ಬೆಂಗಳೂರು ಅಂತ ಹಾಕ್ತೀವಿ ನಾವು. ಥರ್ಡ್ ಪ್ರಿಫರೆನ್ಸ್ ನೀವು ಲಾಸ್ಟ್ ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಥರ್ಡ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತೀರಿ ಅದೇ ಎಕ್ಸಾಮ್ ಫಿಕ್ಸ್ 100% ಬರ್ತೈತಿ. ಮತ್ತು ನಾವು ಯಾವ್ದು ಬೇಸ್ಡ್ ಎಕ್ಸಾಮಿನೇಷನ್ ಬೇಕು, ನಮ್ಗೆ ಇಂಗ್ಲೀಷ್ ಮೀಡಿಯಮ್ ಇದೀವಿ, ನಾವು ಇಂಗ್ಲೀಷ್ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ನೀವು ಕನ್ನಡ ಮೀಡಿಯಮ್ ಆದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡಿರಿ. NCC ಸರ್ಟಿಫಿಕೇಟ್ ಹೋಲ್ಡರ್ ಅದಾರೆ ಅಂತ ಕೇಳ್ಯಾರು. ನಾವು NCC ಸರ್ಟಿಫಿಕೇಟ್ ಹೋಲ್ಡರ್ ಅಲ್ಲ, ನೋ ಅಂತ ಹಾಕ್ರಿ. ಹೌ ಯುವರ್ ಗೇಮ್ ಸ್ಪೋರ್ಟ್ಸ್ ಅಂದ್ರೆ ಯಾವ್ದಾರು ಸ್ಪೋರ್ಟ್ಸ್ ನ್ಯಾಷನಲ್ ಲೆವೆಲ್ ಆಡಿರಿ ಅಂದ್ರೆ ಎಸ್ ಅಂತ ಹಾಕ್ರಿ. ಸರ್ಟಿಫಿಕೇಟ್ ಇತ್ತಂದ್ರೆ, ಇಲ್ಲಾಂದ್ರೆ ನೋ ಅಂತ ಹಾಕ್ರಿ. ಸ್ಟೇಟ್ ಆಫ್ ಡೊಮಿಷಿಯಲ್ ನಿಮ್ದು ಯಾವುದು ಡೊಮಿಷಿಯಲ್ ಸ್ಟೇಟ್ ಐತಿ ಅದನ್ನ ಹಾಕ್ರಿ. ಅಂತ ನೆಕ್ಸ್ಟ್ ವೆರಿಫೈ ಡೊಮಿಷಿಯಲ್, ವೆರಿಫೈ ಯುವರ್ ಡಿಸ್ಟಿಕ್. ನಮ್ಮದು ಬೆಳಗಾವಿ ಡಿಸ್ಟಿಕ, ನಿಮ್ದು ಯಾವುದೈತಿ ಅದನ್ನ ಹಾಕ್ರಿ. ನೀವು ಬೇರೆ ರಾಜ್ಯದಿಂದ ಕರ್ನಾಟಕದಾಗ ಇದ್ರಿ ಅಂದ್ರೆ 30 ನಂಬರನ್ನು ಎಸ್ ಅಂತ ಹಾಕ್ರಿ, ಇಲ್ಲಾಂದ್ರೆ ನೋ ಅಂತ ಹಾಕ್ರಿ. ಪ್ರಿಫರೆನ್ಸ್ ಆಫ್ ಪೋಸ್ಟ್ CFS ಆರ್ಗನೈಜೇಷನ್ ಅಂದ್ರೆ ಅಲ್ಲಿ ಎಷ್ಟು ಪೋಸ್ಟ್ ಬಿಟ್ಟನಲ್ಲ ಅವ್ನು ಕರ್ದಾನ. BSF ಅಸ್ಸಾಂ ರೈಫಲ್ಸ ಅಂತ ಅವ್ನು ಕರ್ದಾನು. ಅದ್ರೊಳಗೆ ABCDEFH ಅಂತ ಕೊಟ್ಟಾನ. ಅದನ್ನು ನೀವು ಇಲ್ಲಿ ABCDEFH ಅಂತ ಅವ್ರು ಹೆಂಗೆ ಕೊಟ್ಟಾರ ಹಂಗೆ ಟೈಪ್ ಮಾಡ್ಬೇಕು. ಹಂಗೆ ಟೈಪ್ ಮಾಡಿ ಈಗ ಪೋಸ್ಟ್ ಡೀಟೇಲ್ಸ್ ಅಂತ ತೋರಿಸ್ತೀವಿ. ABCDEFH ಅಂತ ಕೊಟ್ಟಾನು. 1ನೇದು BSF, 2ನೇದು ಸೆಂಟ್ರಲ್ ಇಂಡಸ್ಟ್ರಿ CISF, 3ನೇದು CRPF, 4ನೇದು SSB, 5ನೇದು ITBP, 6ನೇದು ಅಸ್ಸಾಂ ರೈಫಲ್ಸ್ ಅಂದು ಕೊಟ್ಟಾನು. ನಾವೀಗ ABCDEFH ಅಂತ ಟೈಪ್ ಮಾಡಬೇಕು. ಅಲ್ಲಿ ಹೆಂಗೆ ಕೊಟ್ಟಾರ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಟೈಪ್ ಮಾಡಬೇಕು. 1ನೇದು ಟೈಪ್ ಮಾಡಿ 2ನೇದು ವೆರಿಫೈ ಮಾಡ್ಬೇಕು. ಬೇಕಾದ್ರೆ ನೀವು 2 ಪ್ರಿಫರೆನ್ಸ್ ಕೊಡ್ಬೋದು, 3 ಪ್ರಿಫರೆನ್ಸ್ ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೊಟ್ರೆ ನಡಿತೈತಿ. ಆದ್ರೆ ಎಲ್ಲ ಕೊಟ್ರೆ ಬೆಟ್ರ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ನಿಮ್ಮದು ಪರ್ಸೆಂಟೇಜ್ ಒಂದು ಸ್ವಲ್ಪ ಕಡಿಮೆ ಆದ್ರೆ ಭೀ ಅಷ್ಟ್ರಾಗಿ ಯಾವ್ದಾರೇ ಒಂದು ಪರ್ಸೆಂಟೇಜ್ ಕಟ್ ಆಫ್ ನಿಂತಿತ್ತಂದ್ರೆ ಸೆಲೆಕ್ಟ್ ಆಗೈತಿ. ನೀವು 1 ಕೊಟ್ರಿ ಅಂದ್ರೆ ಅದ್ರ ಕಟ್ ಆಫ್ ನಿಂದಿರಲಿಲ್ಲ ಅಂದ್ರೆ ನಿಮಗೆ ಆ ಚಾನ್ಸಸ್ ಸಿಗೋದಿಲ್ಲ. ಅದ್ರ ಸಂಬಂಧ ನಾವು ಎಲ್ಲ ಪ್ರಿಫರೆನ್ಸನ್ನು ಹಾಕಿದ್ದೀವಿ. ನೀವು ಎಲ್ಲ ಪ್ರಿಫರೆನ್ಸ್ ಹಾಕಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೀರಿ. ನಿಮ್ಮದು ಸಕ್ಸಸ್ಫುಲ್ ಐತಿ. ಕ್ಯಾಪ್ಚರ್ ಲೈವ್ ಇಮೇಜ್ ಹಾಕಬೇಕು. ಲೈವ್ ಇಮೇಜ್ ಹಾಕಿದ ಬಳಿಕ ನೀವು ಲೈವ್ ಇಮೇಜ್ ಏನು ಕೊಡ್ತೀರಲ್ಲ ಅದು ಇದ್ರೊಳಗೆ ಬರ್ತೈತಿ. ಅಡ್ಮಿಟ್ ಕಾರ್ಡ್ ಒಳಗೂ ಬರ್ತೈತಿ, ಎಲ್ಲ ಥರಾಗ ಅದ ಬರ್ತೈತಿ. ಲೈವ್ ಇಮೇಜ್ ಹಾಕಿದ ಬಳಿಕ ಅಪ್ಲೋಡ್ ಎ ಸಿಗ್ನೇಚರ್. ಅಪ್ಲೋಡ್ ಹೆಂಗೆ ಮಾಡ್ಬೇಕಂದ್ರೆ ನೀವು ಗೂಗಲ್ನಾಗ ಹೋಗಿ ಕನ್ವರ್ಟ್ ದಿ 6 cm ವಿಡ್ತ್ ಆ್ಯಂಡ್ 2 cm ಹೈಟ್ ಇಮೇಜಸ್ ವಿತ್ 300 DPI ಅಂತ ಬಡಿದ್ರಿ ಅಂದ್ರೆ ಅದು ಕನ್ವರ್ಟ್ ಮಾಡಿ ಕೊಡ್ತೈತಿ. ಒಂದು 2-3 ಸಲ ಒಂದು ಸ್ವಲ್ಪ ಎರರ್ ಬೀಳ್ತೈತಿ, ಆಮೇಲೆ ಕನ್ವರ್ಟ್ ಮಾಡಿ ಕೊಡ್ತೈತಿ. ಹಿಂದಾಡಿ ಕನ್ವರ್ಟ್ ಮಾಡಿದ ಬಳಿಕ
ಅದನ್ನು ಇಮೇಜ್ ಅಪ್ಲೋಡ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡೋದು. ಮೊಬೈಲ್ದಾಗ SSC ಅಂತ ಹೇಳಿ ಪ್ಲೇಸ್ಟೋರ್ನಾಗ ಆ್ಯಪ್ ಸಿಗ್ತೈತಿ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿರಿ ಅಂದ್ರೆ ನಿಮ್ಮ ಡೀಟೇಲ್ಸ್ ಅಲ್ಲಿ ಆಧಾರ್ ಅಥೆಂಟಿಕೇಷನ್ ಇರ್ತೈತಿ. ಆಧಾರ್ ಕಾರ್ಡ್ ವೆರಿಫಿಕೇಷನ್ ಇರ್ತೈತಿ. ಆ ವೆರಿಫಿಕೇಷನನ್ನು ಇದನ್ನು ಮಾಡೋಕೆ ಒಂದು ಆ್ಯಪ್ ಬೇಕು. ಆ ಆ್ಯಪ್ ಯಾವುದಂದ್ರೆ ಆಧಾರ್ ಫೇಸ್ RD ಅಂತ ಹೇಳಿ ಆ್ಯಪ. ಇದನ್ನು ಪ್ಲೇಸ್ಟೋರ್ನಾಗ ಹೋಗಿ ಬಡಿದ್ರಿ ಅಂದ್ರೆ ಅದು ಇದನ್ನು ಐತಿ, ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡು ಆ ಆ್ಯಪ್ನಾಗ ಹೋಗಿ ಐ ಅಗ್ರಿ ಅಂತ ಹೊಡೆದ ಆಧಾರ್ ಫೇಸ್ ವೆರಿಫಿಕೇಷನ್ ಅಂತ ಬಡಿದ್ರಿ ಅಂದ್ರೆ ಇದು ನಿಮ್ಮ ಮಾರಿ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೈತಿ. ಅಪ್ಲೋಡ್ ಆಯ್ತಂದ್ರೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡಿಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡೆದ್ರಂದ್ರೆ ಲೈವ್ ಫೋಟೋ ಇನ್ನೊಮ್ಮೆ ಕೇಳ್ತೈತಿ. ಲೈವ್ ಫೋಟೋ ಈಗ ಯಾವ್ದು ಹಾಕ್ತಿರಲ್ಲ ಫಿಕ್ಸ್ ಲಾಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ಒಳಗೆ ಇದೇ ಬರ್ತೈತಿ. ಅಡ್ಮಿಟ್ ಕಾರ್ಡ್ ಒಳಗೂ ಇದೇ ಬರ್ತೈತಿ. ಇಲ್ಲಿ ಸಿಗ್ನೇಚರ್ ಅಪ್ಲೋಡಿಂಗ್ ಕೇಳ್ತೈತಿ. ಅದನ್ನು ಆಗಲೇ ಹೇಳಿದ್ದು ನೀವು ಹೆಂಗೆ ಮಾಡಿ ಇಟ್ಟಿರ್ತಾರಲ್ಲ ಅದನ್ನು ಮತ್ತೊಮ್ಮೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದು. ಅದನ್ನು ಅಪ್ಲೋಡ್ ಮಾಡಿರಿ ಅಂದ್ರೆ ಡೈರೆಕ್ಟ್ ತೊಗೊೈತಿ. ನೀವು ಯಾವುದೋ ಬೇರೆ ಸಿಗ್ನೇಚರ್ನ ಅಪ್ಲೋಡ್ ಮಾಡೋಕೆ ಹೋದ್ರಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ತೊಗೊಳಲ್ಲ. ಎರರ್ ಭಾಳ ಬೀಳ್ತೈತಿ, ಭಾಳ ತ್ರಾಸ ಕೊಡ್ತೈತಿ ಅಪ್ಲಿಕೇಶನ್ ಹಾಕೋತ್ನ್ಯಾಗ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಜರಾ ಭೀ ಮಿಸ್ಟೇಕ್ ಮಾಡಬೇಡ್ರಿ. ಇದಕ್ಕೇನು ಎಡಿಟ್ ಡೇಟ್ ಬಿಡ್ತಾರೋ ಬಟ್ ಒಂದೇ ಅಪ್ಲಿಕೇಶನ್ ಬೆಸ್ಟ್ ಹಾಕಿರಿ ಅಂದ್ರೆ ನಿಮಗೆ ಒಳ್ಳೇದಂತ ನಾ ಹೇಳತ್ತೀನಿ. ಇದಾದ ಬಳಿಕ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೀರಿ. ನೀವು ಪ್ರಿಫರೆನ್ಸ್ ಎಲ್ಲ ಕೊಟ್ಟದ್ದು ಕರೆಕ್ಟ್ ಐತಿಲ್ಲ ನೋಡ್ಕೋರಿ. ಕ್ಯಾಪ್ಚೆ ಕ್ಯಾಪ್ಚೆ ಹಾಕಿದ ಬಳಿಕ ನೀವು ಎಲ್ಲ ಕರೆಕ್ಟ್ ಐತಿಲ್ಲ ಲಾಸ್ಟ್ ಸ್ಟೆಪ್ ಇರ್ತೈತಿದ ಎಲ್ಲ ಕರೆಕ್ಟ್ ಐತಿಲ್ಲ ನೋಡ್ಕೋಬೇಕು. ನೋಡ್ಕೊಂಡು ಕ್ಯಾಪ್ಚೆ ಹಾಕಿ ಸಬ್ಮಿಟ್ ಅಂತ ಹೊಡೀರಿ. ಈ ಕ್ಯಾಪ್ಚೆ ಹಾಕಿದ್ದೀವಿ ಸಬ್ಮಿಟ್ ಅಂತ ಹೊಡೆದ್ರಿ ಅಂದ್ರೆ ಮೇಕ್ ಪೇಮೆಂಟ್ ಅಂತ ಬರ್ತೈತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಡೀರಿ, ಪೇ ಅಂತ ಬಡೀರಿ. ನೆಕ್ಸ್ಟ್ ನಿಮಗೆ ಸ್ಕ್ಯಾನ್ ಬೇಕಾದ್ರೆ ಸ್ಕ್ಯಾನರ್ ಅಂತ ಬಡೀರಿ, ಇಲ್ಲ UPI ID ಬೇಕಾದ್ರೆ UPI, ಇಲ್ಲ ಕ್ರೆಡಿಟ್ ಕಾರ್ಡ್ ಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ಅಂತ ಬಡೀರಿ. ನಿಮಗೆ UPI ID ಬೇಕಾದ್ರೆ UPI ಬಡೀರಿ, ಇಲ್ಲ QR ಕೋಡ್ ಬೇಕಾದ್ರೆ QR ಕೋಡ್ ಬಡೀರಿ. QR ಕೋಡ್ ಬಡ್ದ ಸ್ಕ್ಯಾನ್ ಮಾಡಿರಿ. QR ಕೋಡ್ ಸ್ಕ್ಯಾನ್ ಮಾಡಿರಿ, ₹100 ಪೇ ಮಾಡಿರಿ ಅಂದ್ರೆ ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈಸ್ ಸಕ್ಸಸ್ಫುಲ್ ಅಂತ ಬರ್ತೈತಿ. ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಅಂತ ತಕ್ಕೋರಿ. ಸರ್ವರ್ ಬಿಜಿ ಇದ್ದಾಗ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ. ಅವು ಒಮ್ಮೆ ಹೋದವು ಅಂದ್ರೆ ಹೊಳ್ಳಿ ಬರೋಂಗಿಲ್ಲ. ಅದ್ರ ಸಲುವಾಗಿ ನೋಡ್ಕೊಂಡು UPIಲೇ ಪೇಮೆಂಟ್ ಚಲೋ ತಂಗಿ ಪೇಮೆಂಟ್ ಮಾಡಿರಿ. ಮತ್ತಷ್ಟು ಇಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವು ಯಾವುದೇ ಜಾಬ್ದು ವೇಕೆನ್ಸಿ ಆಗಲಿ ಅಪ್ಲಿಕೇಶನ್ ಹಾಕೋದಾಗಲಿ ಬಂದ್ರೆ ನಾವು ಕನ್ನಡ ಒಳಗೆ ತಿಳಿಸ್ಕೊಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.